ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುರೇಶ್ ಶಂಕರ್ ಜತ್ತಿ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಸುರೇಶ್ ಶಂಕರ ಜತ್ತಿ, ಶ್ರೀ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಅಧ್ಯಕ್ಷರಾಗಿರೋ ಸುರೇಶ್ ಶಂಕರ ಜತ್ತಿ ಅವರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿದ್ದಾರೆ. ಸೈನಿಕ ಶಾಲೆ, ನವೋದಯ ಸೇರಿದಂತೆ ಇತರೆ ಶಾಲೆಗಳಿಗೆ ಪ್ರವೇಶ ಬಯಸುವ ಮಕ್ಕಳಿಗೆ ತರಬೇತಿ ನೀಡಿ 100ಕ್ಕೆ 100 ಫಲಿತಾಂಶ ಕೊಡುತ್ತಿದ್ದಾರೆ. ಯಾವುದೇ ಸವಾಲನ್ನು ಎದುರಿಸೋ ಮನೋಸ್ಥೈರ್ಯ ಇರುವ ಇವರ ಗರಡಿಯಲ್ಲಿ ಮಕ್ಕಳು ಪಾದರಸದಂತೆ ತಯಾರಾಗ್ತಿದ್ದಾರೆ. ಮಕ್ಕಳಿಗೆ ಇವರು ಹಲವು ರೀತಿಯಲ್ಲಿ ತರಬೇತಿ ನೀಡ್ತಾ ಇದ್ದು, ಇಲ್ಲಿ ತಯಾರಾದ ಮಕ್ಕಳು ತಮ್ಮ ಗುರಿ ತಲುಪುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಈ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಜತ್ತಿ ಅವರು ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಶಿಕ್ಷಣ ಪ್ರೇಮಿಗಳಾಗಿ, ಶಿಕ್ಷಣ ತಜ್ಞರಾಗಿ ಇವತ್ತು ದೊಡ್ಡ ಅವಾರ್ಡ್ ಸಿಕ್ಕಿದೆ ಸರ್, ವೀರ ಕನ್ನಡಿಗ ಅಂತ ಸಿ ಕನ್ನಡ ನ್ಯೂಸ್ ನಿಮಗೆ ಅರ್ಪಣೆ ಮಾಡಿದೆ. ಈ ಕ್ಷಣವನ್ನು ನೀವು ಅನುಭವಿಸೋದಾದರೆ, ಹಂಚ್ಕೊಳ್ಳೋದಾದ್ರೆ? ಸರ್, ನಾನು ಮೂಲತಃ ಮಹಾರಾಷ್ಟ್ರ ರಾಜ್ಯದ ಗಡಿ ಗ್ರಾಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆಯವನು. 2017ರಲ್ಲಿ ಕರ್ನಾಟಕ ನಾಡ ರಕ್ಷಣಾ ವೇದಿಕೆಯ ಮುಖಾಂತರ ಕನ್ನಡ ಸೇವೆಗಾಗಿ ನನ್ನ ಜೀವನವನ್ನು ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರಾರಂಭ ಮಾಡಿದವನು. ಹೋರಾಟದ ಮೂಲಕ ಗುರುತಿಸಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನಾಗಿ 14 ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಪೂಜ್ಯ ಶ್ರೀ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪ್ರೇರಣೆ, ಅವರ ಹಲವಾರು ಇಂಥ ಸಾಧಕರ ಪ್ರೇರಣೆಯ ಮುಖಾಂತರ ಅವರ ಸ್ಫೂರ್ತಿಯನ್ನು ನನ್ನ ಜೀವನದಲ್ಲಿ ತೆಗೆದುಕೊಂಡು ನಾನು ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಸ್ವತಃ ಶಿಕ್ಷಣ ಸಂಸ್ಥೆಯನ್ನು 2023ರಲ್ಲಿ ಪ್ರಾರಂಭ ಮಾಡಿದೆ. ಸಂಸ್ಥೆ ಪ್ರಾರಂಭವಾದ ಪ್ರಥಮ ವರ್ಷದಲ್ಲಿ ಜನರ ಹಾಗೂ ಪಾಲಕರ, ಮುದ್ದು ಮಕ್ಕಳ ಅದ್ದೂರಿಯಾದಂತಹ ಒಂದು ಬೆಂಬಲದ ಮೂಲಕ ಕರ್ನಾಟಕ ರಾಜ್ಯವೇ ನಮ್ಮತ್ತ ತಲೆ ತಿರುಗಿ ನೋಡುವಂತೆ ಮಾಡಿದೆ. ಅಂತಹ ಸಂದರ್ಭದಲ್ಲಿ ನೀವು ಕೊಡುವಂತಹ ಒಂದು ಪ್ರಶಸ್ತಿ ನನ್ನ ಸಂಸ್ಥೆ ಬೆಳೆಸಲಿಕ್ಕೆ ಮತ್ತಷ್ಟು ನನ್ನ ಉತ್ಸಾಹವನ್ನು ಇಮ್ಮಡಿಗೊಳಿಸ್ತೈತೆ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂತ ಅನೇಕ ಯುವಕರು ಏನೋ ಹೊಸದಾಗಿ ಮಾಡಬೇಕು ಅನ್ನೋ ಕನಸು ಇಟ್ಕೊಂಡಿರ್ತಾರೆ ಸರ್, ಬಟ್ ಮುಂದೆ ಬರೋದಕ್ಕೆ ಸಾಧ್ಯ ಆಗೋಲ್ಲ. ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಸರ್, ಒಂದು ನದಿ ಹರಿತಾ ಇರಬೇಕಾದ್ರೆ ಹಲವಾರು ಮುಳ್ಳು, ಕಲ್ಲು, ಕಸ, ಕಡ್ಡಿಗಳನ್ನು ದಾಟಿ ಮುಂದೆ ಬರ್ತದೆ. ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಂದಾಗ ಸಮಾಜದಲ್ಲಿ ಹಲವಾರು ಅಡೆತಡೆಗಳು, ಕಷ್ಟ, ಕಾರ್ಪಣ್ಯಗಳು ಬರ್ತಾವೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಾರದೆ ನಮ್ಮ ಗುರಿಯತ್ತ ಮಾತ್ರ ನಾವು ಲಕ್ಷ್ಯ ಕೊಟ್ಟು ಹಗಲಿರುಳು ಶ್ರಮಪಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗೇ ಆಗ್ತೀವಿ ಅಂತೇಳಿ ನಾನೇ ಅವರಿಗೆ ಒಂದು ಉದಾಹರಣೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಅಭಿನಂದನೆಗಳು ನಿಮಗೆ ವೀರ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದ್ದಕ್ಕೆ. ಧನ್ಯವಾದಗಳು ಸರ್.